ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮಾಲೀಕತ್ವದ 18 ಕಮ್ಯೂನ್ ಹೆಸರಿನ ಪಬ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. 18 ಕಮ್ಯೂನ್ ಹೆಸರಿನ ಪಬ್ ವಿರುದ್ಧ ಪ್ರಕರಣ ದಾಖಲಾಗಿರುವುದು ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿರುವ 18 ಕಮ್ಯೂನ್ ಪಬ್ ಮೇಲೆ ಕೇಸ್ ದಾಖಲಾಗಿರುವುದು. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಕೋಟ್ಟಾ ಕಾಯ್ದೆಯಡಿ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಪಬ್ನಲ್ಲಿ ಪ್ರತ್ಯೇಕ ಸ್ಥಳವನ್ನ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವುದು. ಮೇ 29ರಂದು ಪಬ್ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ದಾಳಿ ಮಾಡಿ ಎನ್ಸಿಆರ್ ಕೂಡ ದಾಖಲಾಗಿತ್ತು. ಬಳಿಕ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಪೊಲೀಸರು ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ರು. ಈ ಹಿಂದೆಯೂ ಕೂಡ 18 ಕಮ್ಯೂನ್ ಪಬ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಅನುಮತಿ ನೀಡಿರುವ ಅವಧಿ ಏನಿದೆ ಆ ಅವಧಿಯನ್ನ ಮೀರಿ ಪಬ್ ಅನ್ನ ನಡೆಸ್ತಾ ಇದ್ದುದಕ್ಕೆ ಕೇಸ್ ದಾಖಲಾಗಿರುವುದು. 2024ರ ಜುಲೈನಲ್ಲಿ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ಈಗ ಮತ್ತೆ ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿರೋದು. 18 ಕಮ್ಯೂನ್ ಹೆಸರಿನ ಪಬ್ ವಿರುದ್ಧ ಹೇಳಬೇಕು ಅಂದ್ರೆ ಇದು 2ನೇ ಬಾರಿಯ ಎಫ್ಐಆರ್. ಪ್ರಮುಖವಾದಂಥ ಕಾರಣಗಳನ್ನು ನೋಡೋದಾದರೆ ಪಬ್ನಲ್ಲಿ ಪ್ರತ್ಯೇಕವಾದಂಥ ಸ್ಮೋಕಿಂಗ್ ಝೋನನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾದಂಥ ಸ್ಮೋಕಿಂಗ್ ಝೋನ್ ಇರಲಿಲ್ಲ. ಅದರ ಜೊತೆಗೆ ಅನುಮತಿಯನ್ನು ನೀಡಿರುವ ಅವಧಿಯನ್ನು ಮೀರಿ ಪಬ್ಬನ್ನು ನಡೆಸ್ತಾ ಇದ್ದಿದ್ದಕ್ಕೆ ಕೇಸ್ ದಾಖಲಾಗಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ವಿರಾಟ್ ಕೊಹ್ಲಿ ಅವರ ಪಬ್ಗೆ ಸಂಬಂಧಪಟ್ಟಂತೆ 2ನೇ ಬಾರಿ ಎಫ್ಐಆರ್ ದಾಖಲಾಗಿರೋದು. ಕೇವಲ ಸ್ಮೋಕಿಂಗ್ ಝೋನ್ ಮಾತ್ರನಾ ಇದಕ್ಕೆ ಕಾರಣ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಡಯನಾ, ಈ ಒಂದು ವಿಚಾರಕ್ಕೆ ಅಂದ್ರೆ ಸ್ಮೋಕಿಂಗ್ ಝೋನ್ ನ ಸಪರೇಟ್ ಆಗಿ ಇಡಬೇಕಾಗತ್ತೆ ಎಲ್ಲೇ ಆದ್ರೂ ಕೂಡ. ಯಾಕಂದ್ರೆ ಸಾರ್ವಜನಿಕರಾಗಿರ್ಬೋದು ಮತ್ತೆ ಮಹಿಳೆಯರು ಬರುವಂತ ಪ್ರದೇಶ ಆಗಿರೋದ್ರಿಂದಾಗಿ ಅಲ್ಲಿ ಸ್ಮೋಕಿಂಗ್ ಝೋನ್ ನ ಪ್ರತ್ಯೇಕವಾಗಿ ಇಡಬೇಕು ಅಂತ ಹೇಳಿ ಒಂದ್ ರೀತಿಯಾದಂತ ರೂಲ್ ಇರುವಂತದ್ದು. ಅದನ್ನ ಇಲ್ಲ ಅಂತ ಹೇಳಿ ಈಗಾಗ್ಲೇ ಕೆಲ ಸಾರ್ವಜನಿಕರು ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೂ ಕೂಡ ಒಂದ್ ರೀತಿ ದೂರನ್ನು ಕೂಡ ಕೊಟ್ಟಿದ್ರು. ಈ ಬಗ್ಗೆ ಇನ್ಸ್ಪೆಕ್ಷನ್ ಮಾಡೋದಕ್ಕೂ ಕೂಡ ಏನು ಕಳೆದ ತಿಂಗಳು 28ನೇ ತಾರೀಕು ಪೊಲೀಸರು ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಸಪರೇಟ್ ಆದಂತಹ ಸ್ಮೋಕಿಂಗ್ ಝೋನ್ ಇರೋದಿಲ್ಲ. ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಪೊಲೀಸರು ಕೂಡ ಎನ್ಸಿಆರ್ ಅನ್ನ ದಾಖಲು ಮಾಡ್ಕೊಂಡಿದ್ರು. ಎನ್ಸಿಆರ್ ದಾಖಲು ಮಾಡಿ ಆನಂತರ ಕೋರ್ಟ್ ನ ಅನುಮತಿ ಪಡೆದು ಈಗ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಯಾರು ಮ್ಯಾನೇಜರ್ ಇದಾರೋ ಅವರ ವಿರುದ್ಧ ಈಗಾಗಲೇ ದೂರು ದಾಖಲಾಗಿರುವಂತದ್ದು. 18 ಪಬ್ ಏನಿದೆ ಅಲ್ಲಿ ಆ ಮ್ಯಾನೇಜರ್ಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ಅವ್ರ ಎಕ್ಸ್ಪ್ಲನೇಷನ್ ಅನ್ನು ಕೂಡ ತಗೊಂತಾರೆ. ಅಂದ್ರೆ ದೊಡ್ಡ ಕೇಸ್ ಆಗದೆ ಇರೋದ್ರಿಂದಾಗಿ ಕೂಡ ಅದರಲ್ಲಿ ಕೇವಲ ಒಂದು ಫೈನ್ ಗಳನ್ನ ಹಾಕ್ತಾರೆ. ಕೋರ್ಟ್ ಇಂತಿಷ್ಟು ಅಂತ ಫೈನ್ ಅನ್ನ ವಿಧಿಸುತ್ತೆ. ಆ ಒಂದು ಫೈನ್ ಅನ್ನ ಇಲ್ಲಿ ಕಟ್ಟಬೇಕಾಗತ್ತೆ. ಇನ್ನು ಕಳೆದ ವರ್ಷ ಜೂನ್ ನಲ್ಲೂ ಕೂಡ 2024ರಲ್ಲೂ ಕೂಡ ಏನು ಅವಧಿ ಮೀರಿ ಏನು ಇಲ್ಲಿ ಪಬ್ ಅನ್ನ ನಡೆಸ್ತಾ ಇದ್ರು ಅನ್ನೋ ವಿಚಾರವಾಗೂ ಕೂಡ ಏನು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಸೊ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಧೂಮಪಾನದ ವಿಚಾರವಾಗಿ ಸಪರೇಟ್ ಆದಂತಹ ಏನು ವ್ಯವಸ್ಥೆ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಇಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಇನ್ನು ನೋಟಿಸ್ ಅನ್ನ ಕೊಡ್ತಾರೆ. ಅವ್ರನ್ನ ಕರೆಸಿ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಲಿದ್ದಾರೆ ಅಂತ ಹೇಳ್ಬೋದು. ಡಯಾನಾ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಪಬ್ನಲ್ಲಿ ಮುಖ್ಯವಾಗಿ ಮಕ್ಕಳು ಹಾಗೆ ಮಹಿಳೆಯರು ಕೂಡ ಹೋಗೋದ್ರಿಂದ ಕೆಲವರಿಗೆ ಸ್ಮೋಕಿಂಗ್ ಅಲರ್ಜಿ ಇರೋದ್ರಿಂದ ಪ್ರತ್ಯೇಕವಾದಂತಹ ಸಪರೇಟ್ ಆದಂತಹ ಝೋನ್ ಇರುತ್ತೆ. ಆದರೆ 18ನಲ್ಲಿ ಆ ರೀತಿಯಂತಹ ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕೆ ಜೊತೆಗೆ ಅವಧಿ ಮೀರಿದ ಮೇಲೂ ಕೂಡ ಪಬ್ಬನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಈಗಾಗಲೇ ನೋಟಿಸನ್ನು ರಿಲೀಸ್ ಮಾಡಿರೋದು.